ಸರ್ ಆರಂಭದಲ್ಲಿ ಇನ್ಫೋಸಿಸ್ ಕಾಂಪೌಂಡ್ ಕಟ್ಟಬೇಕು ಅಂತ ಇದ್ದಂಥ ಚಾಲೆಂಜ್ ಏನು ಸರ್? ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು ನಮಗೆಲ್ಲ. ಸ್ವಲ್ಪ ಹೊರಟು ಆವಾಗ ನಾವೆಲ್ಲ ಮಾತಾಡೋದು ಹೊರಟು ಸ್ವಲ್ಪ ರಫ್ ಆ್ಯಂಡ್ ಟಫು ಅಕ್ಕಪಕ್ಕ ಜಗಳಗಳು ಅದೆಲ್ಲ ಫೇಸ್ ಮಾಡ್ತಾ ಇದ್ವಿ. ಅದೇ ಥರ ನಮಗೆ ದುಡ್ಡು ಸಿಗ್ತಾಯಿತ್ತು. ಇವಾಗಂತ ಒಂದು ಬಿಲ್ ಮಾಡಬೇಕಾದ್ರೆ ನಿಮ್ಗೆ ಹೆಂಗೆ ಅಂದರೆ ಅವಾಗ ಫಸ್ಟ್ ನಾವು ಯಾವುದೋ ಒಂದು ಬಿಲ್ಡಿಂಗ್ ಮಾಡಬೇಕಾದ್ರೆ ಒಂದು 10 ಲಕ್ಷ ತೊಗೋಬೇಕಾದ್ರೆ ತುಂಬ ಕಷ್ಟ ಇತ್ತು. ಅವಾಗ ಒಂದು ಲಕ್ಷ ಅವಾಗ ಬಿಲ್ ಆಗ್ತಾಯಿತ್ತು. ಜನ ಇದು ಮಾಡಿದ್ರು. ತುಂಬ ಚಾಲೆಂಜಿಂಗ್ ಅವ್ರು ನಾನು ಇಷ್ಟು ದಿನ ಮಡ್ಕೋಬೇಕಾದ್ರೆ ಆ ಚಾಲೆಂಜ್ ಕೆಲಸ ಹಂಗೆ ಮಾಡ್ತಾಯಿದ್ವಿ. ಏನೇ ಕೆಲಸ ಅಷ್ಟು ಕಷ್ಟ ಇದ್ರೂ ಆ ಚಾಲೆಂಜ್ ಮಾಡಿ ಕೆಲಸ ಮಾಡ್ತಾಯಿದ್ವಿ. ಆದ್ದರಿಂದ ನಮಗೇನು ಅಂಥ ಇದಿರಲಿಲ್ಲ ಅಷ್ಟು. ಯಾಕಂದ್ರೆ ನಾನೇ ಆ ಕೆಲಸ ಮಾಡಿರೋದಲ್ವ, ನನಗೆ ಗೊತ್ತಾಗತ್ತೆ. ಪ್ರಾಕ್ಟಿಕಲ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗತ್ತೆ, ಮಾಡ್ತಾಯಿದ್ವಿ ಅವಾಗ. ಸರ್ ಇವತ್ತಿಗೆ ನಿಮ್ಮ ಕಂಪನಿಯ ಬೆಳವಣಿಗೆ ಸರ್, ನೀವು ಹೇಳಿದ್ರಿ ಸಾವಿರಾರು ಸಂಖ್ಯೆಯ ಅಂದರೆ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದೀರಿ, ಉದ್ಯೋಗಿಗಳಿದ್ದೀರಿ ನಿಮ್ಮ ಹತ್ರ. ಸರ್ ಏನೂ ಇಲ್ಲದೆ ಬಂದಂಥ ರಮೇಶ್ ಅವರು ಇವತ್ತು ರಮೇಶ್ ನಂಗ್ಲಿಯಾಗಿ, ರಮೇಶ್ ರೆಡ್ಡಿಯಾಗಿ ಇಡೀ ಇಂಡಸ್ಟ್ರಿಗೆ ಗೊತ್ತು ಅಥವಾ ಜನಗಳಿಗೆ ಗೊತ್ತು, ಬಿಸ್ನೆಸ್ಮನ್ಗಳಿಗೆ ಗೊತ್ತು? ಇಲ್ಲ, ನಾವು ಇವಾಗ ಕಂಪ್ನಿಯಲ್ಲಿ MR ಕನ್ಸ್ಟ್ರಕ್ಷನ್ ಅಂತ ಮಾಡಿ ನಮಗೊಂದು 20 ಅದೇ ಇನ್ಫೋಸಿಸ್ಗೆ ಹೋದಾಗ ಆ ಕಂಪ್ನಿ ಓಪನ್ ಮಾಡಿದ್ದು. ಇವಾಗೆಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತೀವಿ. ಮೆಟ್ರೋ ಸ್ಟೇಷನ್ಗಳೆಲ್ಲ ಇವಾಗ ಮೊನ್ನೆ ಈ ರಾಗಿಗುಡ್ಡೆಯಿಂದ ಸಿಲ್ಕ್ ಬೋರ್ಡ್ವರೆಗೂ ಹೆಚ್ಚು ಕಮ್ಮಿ 8 ಸ್ಟೇಷನ್ ಕೆಲಸ ನಾನೇ ಮಾಡಿದ್ದು. ಇವಾಗ ಇದು ಟೆಂಡರ್ ಆಗ್ತೀವಿ. ಇವಾಗ ಔಟ್ಸೈಡು ಎಲ್ಲ ಮಾಡ್ತಾಯಿದ್ವಿ. ಔಟ್ ಆಫ್ ಸ್ಟೇಟೆಲ್ಲ ಕೆಲಸ ಮಾಡ್ತಾಯಿದ್ವಿ. ಮೇಡಮ್ ಕಡೆಯಿಂದ ಜಯದೇವ ಹಾಸ್ಪಿಟ್ಲ್ ನಾನೇ ಕಟ್ಟಿ ಸುಮಾರು ಹಾಸ್ಪಿಟ್ಲು ಪಬ್ಲಿಕ್ಗೆ ಏನೇನು ಅನ್ವಯಿಸಿದೆ ಎಲ್ಲ ಸುಮಾರು ಕೆಲಸ ಮಾಡಿಬಿಟ್ಟಿದ್ದೀನಿ ನಾನು. ಅಂತ ಕಲ್ಯಾಣಿಗಳು, ಹಾಸ್ಪಿಟ್ಲುಗಳು ಎಲ್ಲ ಪಬ್ಲಿಕ್ ಏನೇನು ಯೂಸ್ ಮಾಡಿದೆ ಎಲ್ಲ ಮಾಡಿದ್ದೀನಿ ಇವಾಗ. ಅದೇ ಕೆಲಸಗಳು ಜಾಸ್ತಿ ಅದಾಯಿತು. ಏನೋ ದೇವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ, ಅದೇ ಕೆಲಸ. ಅದು ಆಶೀರ್ವಾದ ನಮ್ಮ ಮೇಡಮ್ ಅವ್ರ ಆಶೀರ್ವಾದ ಅಂತಂತ. ಸರ್ ಈಗಷ್ಟು ಹೇಳಿದ್ರಿ ಮೆಟ್ರೋ ವಿಚಾರವಾಗಿ. ನಮ್ಮ ಮೆಟ್ರೋ ಅಂತಂದರೆ ಬೇರೆ ಸಿಟಿಗಳು ಹೋಲಿಕೆ ಮಾಡಿದ್ರೆ ನಮ್ಮದು ಆ ಕ್ವಾಲಿಟಿ ಆಗಲಿ, ಗುಣಮಟ್ಟ ಆಗಲಿ ಅಥವಾ ಜನಸೇವೆಗೆ ಅಂತಲೇ ಇರುವಂಥ ಒಂದು ಸಾರಿಗೆ ಅದು. ಸೊ ಎಷ್ಟು ಖುಷಿ ಕೊಡುತ್ತೆ ಸರ್ ಅದ್ರಲ್ಲಿ ಕೆಲಸ ಮಾಡೋದು ನಮ್ಮ ಮೆಟ್ರೋದಲ್ಲಿ? ತುಂಬ ಖುಷಿ ಆಯಿತು. ಇವಾಗ ನಮ್ಮದು ಕೆಲಸ ಮಾಡಿದ್ರೆ ಇವಾಗ ನೀವು ನಮ್ಮ ಸ್ಟೇಷನ್ RV ರೋಡಿನ ತೊಗೊಳ್ಳಿ ಕೆಲಸ ಅಂದರೆ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ. ಯಾಕೆಂದರೆ ಅಂತ ಏನೇ ಆಗಲಿ ಅಂದರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ತುಂಬ ಸ್ಟ್ರಿಕ್ಟಾಗಿ ಕೆಲಸ ತಗೋತಾರೆ. ಅಲ್ಲಿ ನಮ್ಗೆ ತುಂಬ ಖುಷಿ ಆಯಿತು. ಮೆಟ್ರೋದಲ್ಲಿ ಕೆಲಸ ನೀಟಾಗಿ ಮಾಡ್ತೀವಿ ಅಂತ ಯಾವುದೇ ಮಾಡಿದ್ರು ನೀಟಾಗಿ ಅವ್ರು ಕೆಲಸ ತಗೋತಾರೆ ಅವರು ಅಂತ. ತುಂಬ ಸ್ಟ್ರಿಕ್ಟ್ ಇಂಜಿನಿಯರ್ಗಳು ಇದ್ದಾರೆ ಮೆಟ್ರೋದಲ್ಲಿ. ಅದು ನಮಗೂ ಇಷ್ಟ. ನಮ್ಮ ಕೆಲಸ ನೀಟಾಗಿರ್ಬೇಕು, ನಮಗೂ ಇಷ್ಟ ಅಲ್ವಾ. ಎಷ್ಟು ಸ್ಟ್ರಿಕ್ಟಾಗಿದ್ರೂ ಅಷ್ಟು ಫಾಸ್ಟಾಗಿ ಆಗುತ್ತೆ, ಅಷ್ಟು ನಮಗೆ ಪ್ರಾಫಿಟ್ ಸಿಗುತ್ತೆ. ಎಷ್ಟು ಕೆಲಸ ಸ್ಲೋ ಆಗುತ್ತೆ ಅಷ್ಟು ನಮ್ಗೆ ಪ್ರಾಫಿಟ್ ಸಿಗೋಲ್ಲ. ಈ ಸಿವಿಲಲ್ಲಿ ಏನಾದರೂ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀವೋ ಅಷ್ಟು ನಮ್ಗೆ ಇದಾಗುತ್ತೆ. ಸರ್ ಈ ಕಡೆ ಸಿವಿಲಲ್ಲಿ ಅವರು ಇದ್ದವರು ಈ ಕಡೆ ಸಿನಿಮಾ ಕಡೆಗೆ ಹೆಂಗೆ ಸರ್ ಅಂತ, ಹೆಂಗೆ ಮೊದಲ ಸೆಳೆತ ಅಂತ? ಸಿನಿಮಾ ಚಿಕ್ಕ ವಯಸ್ಸಿನ ಅಂದರೆ ಬಾಲ್ಯದ ಹೇಳ್ತಾ ಇದ್ರು ಒಂದಷ್ಟು ಅಂತ, ತುಂಟಾಟ ತರಲೆ ಎಲ್ಲ ಇರ್ತಾಯಿತ್ತು ಅಂತಂದರೆ ಅವಾಗ ಏನಾದ್ರು ಸಿನಿಮಾದ ಹುಚ್ಚಿತ್ತ ಸರ್ ಬರಬೇಕು ಅಂತ? ಇಲ್ಲ, ಸಿನಿಮಾದಲ್ಲಿ ನನಗೇನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಆವಾಗ ನಂಗೆ ರೋಡ್ಗಳೇ ಗೊತ್ತಿರಲಿಲ್ಲ. ಆವಾಗ ನಾವೊಂದು 7-8 ಜನ ಫ್ರೆಂಡ್ಸ್ ಇದ್ವಿ. ನಾವಿಲ್ಲೇ ಚಿಕ್ಕಮ್ಮ 40 ಜನ ಫ್ರೆಂಡ್ಸ್ ಇದ್ವಿ. ಆವಾಗ ನಮಗೇನಾಗಾದರೆ ಆವಾಗ ಬಟವಾಡ ಅಂತ ಹೇಳ್ತಾಯಿದ್ವಿ. ಶನಿವಾರ ಪೇಮೆಂಟ್ ಕೊಡ್ತಾಯಿದ್ವಿ. ಶನಿವಾರ ಕೊಟ್ಟಿಲ್ಲ ಅಂದರೆ ಭಾನುವಾರ ಕಾಯ್ಕೋಬೇಕು. ಒಂದೊಂದು ವಾರ ಕೊಡ್ತಾಯಿರಲಿಲ್ಲ ನಮಗೆ. ಆವಾಗ ನಮ್ಮದು ಈ ರಾಜ್ಕುಮಾರ್, ವಿಷ್ಣುವರ್ಧನ್ ಪಿಕ್ಚರ್ಗಳು, ನಮ್ಮ ಕನ್ನಡ ಪಿಕ್ಚರ್ ಅಂದರೆ ಹೋಗಿ ಮಾರ್ನಿಂಗ್ ಶೋನೇ ನೋಡಬೇಕು ಅಂತ ದುಡ್ಡಿರಲ್ಲ ಅವಾಗೆಲ್ಲ. ನಿಮಗೆಲ್ಲ ಆವಾಗೆಲ್ಲ ನೋಡಿ ₹1, ₹2, ₹3 ಇದೆ ಅಷ್ಟೇ ಅಂತ, ಒಂದು ₹10. ಇವಾಗ ನಮ್ಮ ಫ್ರೆಂಡ್ಸ್ ಏನು ಮಾಡ್ತಾಯಿದ್ರು ಅಂತ ಹೇಳ್ತಾಯಿದ್ರೆ, ಇವಾಗ ನಾನು ಒಂದು ಪಿಕ್ಚರ್ಗೆ ಹೋಗ್ಬೇಕು ಅಂದರೆ ಆಯಿತು ಅಂತ ಸಾಯಂಕಾಲ ಎಲ್ಲ ಮಾತಾಡೋರು. ಶನಿವಾರ ಸಾಯಂಕಾಲ ನಾವಾಗೆಲ್ಲ ಏನಾದರೂ ಬೇಕ್ರಿ ಹತ್ರ ಹಾಲು ಕುಡ್ಕೊಂಡು ಅಂತ, ಬೆಳಗ್ಗೆ ನೀನು ಥಿಯೇಟ್ರ್ ಹತ್ರ ಬಾ ಅನ್ನೋದು. ಇಲ್ಲಿ ಶಾಂತಿ ಥಿಯೇಟ್ರು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಮೆಜೆಸ್ಟಿಕ್ ಹೋಗ್ಬಿಡ್ತಾಯಿದ್ರು. ನನಗೆ ಟಿಕೆಟ್ ದುಡ್ಡು ಕೊಡಬೇಕು ಅಂತ. ತುಂಬ ಬೇಜಾರಾಗ್ತಾಯಿತ್ತು ಅವಾಗ. ಆಮೇಲೆ ಕೆಲವರು ಅಂತ ಅವ್ನು ಸೇರಿಸ್ಬೇಡ ಅಂತ ಇದ್ದರು. ಸರಿ, ಇದೇನಪ್ಪ ಇದು ಹಿಂಗಿದೆ ಅಂತ ನಮ್ಗೆ ಆವಾಗ ಅಷ್ಟು ಹೊಸಬರು. ನಾನು ಒಂದು ಸಣ್ಣ ತುಂಬ ಇದಿದ್ದೆ, ಅವರೆಲ್ಲ ಇಲ್ಲೆಲ್ಲ ಪಳಗಿದ್ರು. ಆವಾಗ ದೇವ್ರು ಹಿಂಗೆ ನೋಡ್ತಾ ಇದ್ದೆ ಥಿಯೇಟ್ರ್ ಮುಂದೆ. ನಮ್ಮಪ್ಪ ಈ ಥಿಯೇಟ್ರ್ ಕೊಟ್ಟಿದ್ರೆ ನನಗೆ ಈ ಥರ ಬರ್ತಾಯಿತ್ತಾ? ಆ ಮನಸ್ಸಲ್ಲಿ ಅದು ಊಹೆಗಳಿದ್ದೇ ಇರುತ್ತೆ ಅದಂತ. ಯಾವಾಗ ಒಂದು ದಿನ ದೇವ್ರು ಒಳ್ಳೇದು ಮಾಡಿ ನೋಡೋಣ, ನಾವು ಒಂದು ಹೀರೋ ಕಟೌಟಾಗಿರೋ ನಾವಾಗಿ ಇವಾಗ ಹೀರೋ ಆಗೋದು ಆ ಮನಸ್ಸಲ್ಲಿ ಬರುತ್ತಲ್ವ. ಇವಾಗ ಹಿಂಗೆ ಹೋಗ್ತಾಯಿದ್ರೆ ಅದಂತ, ಅದು ಸಹಜ ಅದೆಲ್ಲ ಅಂತ. ಆ ಥರ ಆಸೆ ಇತ್ತು ಅವನಂತ. ನೋಡೋಣ ದೇವರು ಅಂತ. ಇವಾಗ ಥಿಯೇಟ್ರಿಗೆ ಹೋದಾಗ ಬರುತ್ತೆ. ಇಲ್ಲಿ ಕೆಲಸಕ್ಕೆ ಬಂದರೆ ಇಲ್ಲಿ ಕೆಲಸ ಬಿಲ್ಡಿಂಗ್ ಯಾವಾಗ ನಾವು ಬಿಲ್ಡಿಂಗ್ ಕಟ್ಟೋದು ಅಂತ ಅದು ಆಟೋಮೆಟಿಕ್ ಅದು ಬರ್ತಾ ಇರುತ್ತೆ. ಅದು ಹಂಗೇ ಬರ್ತಾಯಿತ್ತು. ಅದೇನೋ ದೇವ್ರ ದಯದಿಂದ ನನಗೆ ಒಬ್ಬರು ಪರಿಚಯ ಆದರು. ಇಲ್ಲೆಲ್ಲ ಹೋಟ್ಲಿಗೆ ಹೋಗ್ತಾಯಿದ್ದೆ, ಹೋಟ್ಲಲ್ಲಿ ಮಾತಾಡ್ತಾ ಕೆಲವರು ಡೈರೆಕ್ಟರ್ ಬಂದು ಅಲ್ಲಿ ಮಾತಾಡ್ತಾಯಿದ್ರು. ಬರೀ ಪಿಕ್ಚರೇ ಮಾತಾಡ್ತಾಯಿದ್ರು. ಈ ಕಡೆ ನಮ್ಮ ಫ್ರೆಂಡ್ ಕೂತಿದ್ರು. ನಾವೇನೋ ರಿಲ್ಯಾಕ್ಸ್ಗಾಗಿ ಅಲ್ಲಿ ಕೂತ್ಕೊಳ್ಳೋಣ ಅಂದರೆ ಪಿಕ್ಚರ್ ಸ್ಟೋರಿ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ರು. ಏನು ದಿನ ಹಿಂಗೆ ಮಾತಾಡ್ತಾರೆ, ನಾವು ಒಂದು ಪಿಕ್ಚರ್ ತೆಗೆದುಬಿಡೋಣ ಬಿಡು, ಎಷ್ಟಾಗತ್ತೆ ಅಂತ ಒಂದೇ ಒಂದು ಮಾತಾಗಿದ್ದು. ನಾನೊಂದು ಪಿಕ್ಚರ್ ತೆಗೆದ ಅಂತ. ಅದನ್ನು ಅವರು ಇದು ಮಾಡಿಕೊಂಡು, ಅವರು ನಮ್ಮ ಶಿವಕುಮಾರ್ ಏನೋ ಹೆಸರಿದೆ ಅವರು, ಸರ್ ನೀವು ಗ್ಯಾರಂಟಿ ಪಿಕ್ಚರ್ ತೆಗಿತೀರಾ ಅಂದರು. ಹೌದು ತೆಗಿತೀನಿ ಅಂತ ಹೇಳಿದ್ರು. ಅವರು ಹಿಂದೂ ಪೇಪರಲ್ಲಿದ್ದರು ಅವರು. ಮತ್ತೆ ಫೋನ್ ಮಾಡಿ, ಸರ್ ನೀವು ತೆಗಿತೀರಾ? ಹೌದು ತೆಗಿತೀನಿ ಅಂದರು. ಇಲ್ಲಿ ಒಳ್ಳೆ ಡೈರೆಕ್ಟ್ರ್ ಇದ್ದಾರೆ ಸರ್, ಕರ್ಕೊಂಬರ್ತೀನಿ ತೆಗಿತೀರಾ ಅಂದರು. ಆವಾಗಲೇ ಇಮ್ರಾನ್ ಸರ್ದಾರಿ ನಮ್ಮ ಪರಿಚಯ ಮಾಡಿಕೊಟ್ಟಿದ್ದು.
ಉಪ್ಪು ಹುಳಿ ಖಾರಕ್ಕೆ. ಆವಾಗ ಜರ್ನಿ ಸ್ಟಾರ್ಟ್ ಆಗಿದ್ದು. ಆ ಜರ್ನಿಯಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಅದನ್ನು ಸರಿ ಒಂದು ತೆಗಿಯೋಣ ಅಂದರೆ ಒಂದು ತೆಗೆದ್ರೆ ಅಂತಂದ, ಅಯ್ಯೋ ನೋಡೋಣ ಇನ್ನೊಂದು ತೆಗೆದು ನೋಡೋಣ ಅಂತ ಅದು ಇನ್ನೊಂದು ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಇವಾಗ 45ವರೆಗೂ ಬಂದಿದ್ದೀವಿ.